ಇವತ್ತಿನ ಒಂದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಬರ್ತಾ ಇದೆ. ಪೂನಂ ಪಾಂಡೆ, ಬಾಲಿವುಡ್ನ ನಟಿ ಪೂನಂ ಪಾಂಡೆ ನಿಧನರಾಗಿದ್ದಾರೆ. ಬಾಲಿವುಡ್ ನಟಿ ಪೂನಂ ಪಾಂಡೆ ಸರ್ವೈಕಲ್ ಕ್ಯಾನ್ಸರ್ನಿಂದ ಇವತ್ತು ನಿಧನರಾಗಿದ್ದಾರೆ. 32 ವರ್ಷ ವಯಸ್ಸು ಅವರಿಗೆ. ಗರ್ಭಗಂಟ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಪೂನಂ ಪಾಂಡೆ ನಿಧನರಾಗಿದ್ದಾರೆ. 32 ವರ್ಷಕ್ಕೆ ಇಹಲೋಕ ತ್ಯಜಿಸಿರುವಂತಹ ಪೂನಂ ಪಾಂಡೆ. ಬಹುಶಃ ಪೂನಂ ಪಾಂಡೆ ಅಂತ ಹೇಳಿದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಪೂನಂ ಪಾಂಡೆ ಸಾಕಷ್ಟು ಒಂದು ವಿವಾದಿತವಾದಂತಹ ನಟಿನೇ ಆಗಿದ್ರು ಅವರು. ಸೊ ಆಕೆ ಹಲವಾರು ಬಾರಿ ಕೆಲವೊಂದಷ್ಟು ಆಕೆಯ ಸ್ಟೇಟ್ಮೆಂಟ್ಗಳಿಂದ, ಕೆಲವೊಂದಷ್ಟು ಬೋಲ್ಡ್ ಅವತಾರಗಳಿಂದ, ಬೋಲ್ಡ್ ಫೋಟೋಶೂಟ್ಗಳಿಂದನೇ ಫೇಮಸ್ ಆಗಿದ್ದಂತಹ ಪೂನಂ ಪಾಂಡೆ ಇವತ್ತು ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ನಟಿ, ಮಾಡೆಲ್. ಸೊ ಪೂನಂ ಪಾಂಡೆ ನಿಜಕ್ಕೂ ಕೂಡ ಒಂದು ಆಘಾತಕಾರಿಯಾದಂತಹ ಒಂದು ಸುದ್ದಿ ಇದು. ಇವತ್ತು ಬೆಳಿಗ್ಗೆ ನಿಧನರಾಗಿರುವಂತಹ ಪೂನಂ ಪಾಂಡೆ ಗರ್ಭಕೋಶ ಕ್ಯಾನ್ಸರ್ನಿಂದ ಆಕೆ ಬಳಲ್ತಾ ಇದ್ರು. ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಬಟ್ ಆದರೂ ಚಿಕಿತ್ಸೆ ಫಲಕಾರಿ ಆಗದೆ ಪೂನಂ ಪಾಂಡೆ ಇವತ್ತು ವಿಧಿವಶರಾಗಿದ್ದಾರೆ. ಬಹುಶಃ ಒಂದು ಮಾತನ್ನ ಇಲ್ಲಿ ನಾವು ನೆನಪಿಸ್ಕೋಬೇಕು. ನಿನ್ನೆ ಅಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಮಂಡಿಸುವಾಗ ಹೇಳಿದ್ರು 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾಕ್ಸಿನೇಷನ್ ಅನ್ನ ಕೊಡುವಂತದ್ರ ಬಗ್ಗೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇದೇ ಗರ್ಭಕಂಠ ಕ್ಯಾನ್ಸರ್ನಿಂದ ಬಚಾವಾಗೋದಕ್ಕೆ ಇರುವಂತಹ ಒಂದು ವ್ಯಾಕ್ಸಿನೇಷನ್ ಅದು. ಅದನ್ನ HPV ಒಂದು ಇಂಜೆಕ್ಷನ್ ಅನ್ನ ಕೊಡೋದಕ್ಕೆ ಅದರ ಒಂದು ಬಗ್ಗೆ ಈಗಾಗಲೇ ನಾವು ಕೇಂದ್ರ ಮುಂದಾಗಿದೆ ಅನ್ನುವಂಥದ್ದನ್ನ ನಿನ್ನೆ ಅಷ್ಟೇ ಬಂದಂತಹ ಒಂದು ಸುದ್ದಿ. ಅದರ ಬೆನ್ನಲ್ಲೇ ಇವತ್ತು ಪೂನಂ ಪಾಂಡೆ ವಿಧಿವಶರಾಗಿರುವಂಥದ್ದು. ನಿಜಕ್ಕೂ ಬಾಲಿವುಡ್, ಇಡೀ ಬಾಲಿವುಡ್ ಇವತ್ತು ದುಃಖ ತಪ್ತವಾಗಿದೆ. ಬರೀ ಬಾಲಿವುಡ್ ಮಾತ್ರ ಅಲ್ಲ, ನಿಜಕ್ಕೂ ಈ ಗರ್ಭಕಂಠ ಕ್ಯಾನ್ಸರ್ ಎಷ್ಟು ಡೇಂಜರಸ್ ಅನ್ನುವಂಥದ್ದು ಎಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನ ವಹಿಸಲೇಬೇಕಾಗತ್ತೆ. ಹೌದು, ಅಂದ್ರೆ ಈ ಹಿಂದೆ ನೋಡೋದಾದ್ರೆ ಕೇವಲ 9% ಅಷ್ಟೇ ಇತ್ತು 2020ನೇ ಇಸ್ವಿನಲ್ಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ 18.3% ಅಷ್ಟು ಹೆಚ್ಚಳವಾಗಿದೆ. ಅಂದ್ರೆ 1,23,900 ಕೇಸ್ಗಳು ಪತ್ತೆಯಾಗ್ತಾ ಇದೆ ಪ್ರತಿ ವರ್ಷ. ಅದರಲ್ಲೂ ಸಣ್ಣ ಪುಟ್ಟ ವಯಸ್ಸಿನಲ್ಲೇ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿಯೇ ಬಹುಶಃ ನಿನ್ನೆ ಈ ಸರ್ವೈಕಲ್ ಕ್ಯಾನ್ಸರ್ ಎಷ್ಟು ಇಂಪಾರ್ಟೆನ್ಸ್, ಜೊತೆಗೆ ವ್ಯಾಕ್ಸಿನೇಷನ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಕೊಟ್ಟು ಮಕ್ಕಳಿಗಾಗಿ ಈ ಒಂದು HPV ವ್ಯಾಕ್ಸಿನ್ ಕೊಡಲಾಗ್ತಾ. ಅಂದ್ರೆ ಪ್ಯಾಪ್ ಟೆಸ್ಟ್ ಆಗಿರಬಹುದು, ಪೀರಿಯಡ್ಸ್ ಅಲ್ಲಿ ಚೇಂಜಸ್ ಆಗಿರಬಹುದು, ಇದೆಲ್ಲವೂ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸೆಲ್ಫ್ ಅನಲೈಸ್ ಮಾಡ್ತಾನೆ ಇರಬೇಕಾಗುತ್ತೆ. ಆದರೆ ಇಷ್ಟು ಚಿಕ್ಕ ಪುಟ್ಟ ವಯಸ್ಸಿನಲ್ಲಿಯೇ ಇಲ್ಲಿ ನಟಿಯೋರ್ವರು ನಿಧನ ಆಗಿರೋದು ನಿಜಕ್ಕೂ ಕೂಡ ವಿಷಾದನೀಯ. ಕೇವಲ 32 ವರ್ಷ ಅಷ್ಟೇ ಪೂನಂ ಪಾಂಡೆಗೆ ಇಹಲೋಕ ತ್ಯಜಿಸಿದ್ದಾರೆ. ಗರ್ಭಕಂಠ ಕ್ಯಾನ್ಸರ್ನಿಂದಾಗಿ ಪೂನಂ ಪಾಂಡೆ ನಿಧನ ಹೊಂದಿದ್ದಾರೆ. ಪೂನಂ ಪಾಂಡೆ ಬಾಲಿವುಡ್ನಲ್ಲಿ ಹಲವಾರು ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥವ್ರು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಕಾಣಿಸ್ಕೊಳ್ತಾ ಇದ್ರು. ನಾಗಲೇ ಹೇಳ್ತಾ ಇದ್ವಿ, ಒಂದಷ್ಟು ಬೋಲ್ಡ್ ಸ್ಟೇಟ್ಮೆಂಟ್ಗಳನ್ನು ಕೊಡುವ ಮೂಲಕ, ಒಂದಷ್ಟು ಬೋಲ್ಡ್ ಫೋಟೋಶೂಟ್ ಮೂಲಕನೇ ಗಮನ ಸೆಳೆದಿದ್ದಂತಹ ಪೂನಂ ಪಾಂಡೆ ನಿಮ್ಗೆಲ್ರಿಗೂ ನೆನಪಿರ್ಬೋದು. 2011 ವರ್ಲ್ಡ್ ಕಪ್ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದಂತಹ ಒಂದು ಸ್ಟೇಟ್ಮೆಂಟ್, ಭಾರತ ವರ್ಲ್ಡ್ ಕಪ್ ಅನ್ನ ಗೆದ್ರೆ ನಾನು ನ್ಯೂಡ್ ಆಗಿ ಫೋಟೋಶೂಟ್ ಮಾಡಿಸ್ಕೊಳ್ತೀನಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ ಆಗಿರ್ಬೋದು. ಈ ಥರದ್ದು ಹಲವಾರು ಈ ಥರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳಿಂದನೇ ಜನಪ್ರಿಯರಾಗಿದ್ದಂತಹ ಬಾಲಿವುಡ್ ನಟಿ ಪೂನಂ ಪಾಂಡೆ. ಸೊ ಇವತ್ತು ಈ ಒಂದು ಆಘಾತಕಾರಿಯಾದಂತಹ ಒಂದು ಸುದ್ದಿ ಹೊರಬಿದ್ದಿದೆ. ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಸೊ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಸಾವನ್ನಪ್ಪಿದ್ದಾರೆ.